ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಪಿಲ್ನ ಕಳಿಸಿರೋ ರೌಡಿ ಮನೆಯೊಳಗೆ ಬಂದು ಮೇಲ್ಗಡೆ ರಚನಾ ಜೀವ ರೂಮ್ಗೆ ಬರ್ತಾನೆ. ಚಾಕುನ ನೋಡ್ತಾ ರಚನಾ ಹತ್ರ ಬಂದು ರಚನೆಗೆ ಚಾಕು ಚುಚ್ಚಬೇಕು ಅನ್ನುವಾಗ ಜೀವ ಅವನಿಗೆ ಹೊಡಿತಾನೆ. ಚಾಕು ತಾಕಿ ಅವನ ಶರ್ಟ್ ಬಟನ್ ಕೆಳಗಡೆ ಬೀಳುತ್ತೆ. ಆಗ ರಚನಾ ಏನಾಯ್ತು ಜೀವ ಅಂತ ಎದ್ದು ಕೂತ್ಕೋತಾಳೆ. ಆಗ ರೌಡಿ ರೂಮಿಂದ ಹೊರಗಡೆ ಓಡ್ತಾನೆ. ಜೀವ ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ. ಆದ್ರೆ ಅವನು ಜೀವ ಕೈಗೆ ಸಿಗದೆ ಆಚೆ ನಿಂತ್ಕೊಂಡಿರ್ತಾನೆ. ಯಾರೋ ನೀನು ಯಾರು ಅಂತ ಜೀವ ತಿರುಗಿ ನಿಂತಿರುವಾಗ ರೌಡಿ ಜೀವಾಗೆ ಹಿಂದಿನಿಂದ ಚಾಕು ಚುಚ್ಚಬೇಕು ಅನ್ನುವಾಗ ರಚನಾ ಚಾಕುನ ಹಿಡ್ಕೋತಾಳೆ. ಆಗ ಅವನು ಅವಳಿಂದ ತಪ್ಪಿಸ್ಕೊಂಡು ಹೋಗುವಾಗ ರಚನಾ ಕೈಗೆ ಚಾಕುವಿಂದ ಗಾಯ ಆಗುತ್ತೆ. ಅಮ್ಮ ಅಂತ ಕೂಗ್ತಾಳೆ. ಆಗ ಜೀವ ತಿರುಗಿ ನೋಡಿ ರಚನಾನ ಅಲ್ಲೇ ಕೂರಿಸಿ ಮತ್ತೆ ರೌಡಿ ಹಿಂದೆ ಓಡ್ತಾನೆ. ಅವನು ಮನೆಯಿಂದ ಹೊರಗಡೆ ಓಡ್ತಾನೆ. ಯಾರಿದು ಅಟ್ಯಾಕ್ ಮಾಡೋಕ್ ಬಂದಿದ್ದು, ರಚನಾಗೆ ಏಟಾಗಿದೆಯಲ್ಲ ಅಂತ ಜೀವ ಮನೆಯೊಳಗಡೆ ಬರುವಾಗ ಈಶ್ವರ್ ಚಂದ್ರ ಬಂದು ಜೀವ ಏನು ಜೋರಾಗಿ ಕಿರ್ಚಾಟ ಕೇಳಿಸ್ತಲ್ಲ, ಏನಾಯ್ತು ಅಂತಾರೆ. ರಚನಾ ಮೇಲೆ ಅಟ್ಯಾಕ್ ಆಗಿದೆ ಅಂತಾನೆ ಜೀವ. ಎಲ್ಲಿ ಯಾರು ಮಾಡಿದ್ದು ಅಂತಾರೆ ಈಶ್ವರ್ ಚಂದ್ರ. ಅದೆಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ಡಾಕ್ಟರ್ಗೆ ಫೋನ್ ಮಾಡಿ ಅಂತ ಜೀವ ರಚನಾ ಹತ್ರ ಬರ್ತಾನೆ. ಈಚೆ ರೂಮಲ್ಲಿ ರಚನಾ ಮಲಗಿರ್ತಾಳೆ. ಡಾಕ್ಟರ್ ಕೈಗೆ ಬ್ಯಾಂಡೇಜ್ ಹಾಕಿ ಅವಳಿಗೆ ಇಂಜೆಕ್ಷನ್ ಕೊಡ್ತಾರೆ. ಈಚೆ ಹೊರಗಡೆ ಜೀವ ಕೃಷ್ಣನ ಎತ್ಕೊಂಡಿರ್ತಾನೆ. ಬಾಲ ಈಶ್ವರ್ ಚಂದ್ರರು ಇರ್ತಾರೆ. ಅಮ್ಮ ಅಂತ ಕೃಷ್ಣ ಹೇಳ್ತಾಳೆ. ಜೀವ ಹೇಗಾಯ್ತು ಇದೆಲ್ಲ ಅಂತಾರೆ ಈಶ್ವರ್ ಚಂದ್ರ. ಯಾರೋ ಬಾಗಿಲು ತೆಗ್ದಿದ್ದು ಶಬ್ದ ಆಯ್ತು, ಎದ್ ನೋಡಿದ್ರೆ ರಚನಾ ಮೇಲೆ ಯಾರೋ ಚಾಕುವಿನಲ್ಲಿ ಅಟ್ಯಾಕ್ ಮಾಡಿದ್ರು ಅಂತಾನೆ ಜೀವ. ಅಳ್ಬೇಡ, ಡಾಕ್ಟರ್ ಅಮ್ಮ ಟ್ರೀಟ್ಮೆಂಟ್ ಮಾಡ್ತಿದಾರಲ್ಲ, ಚಿಕ್ಕ ಗಾಯ ಆಗಿದೆ ಅಷ್ಟೇ, ಮಲ್ಕೋ ಅಂತ ಜೀವ ಕೃಷ್ಣನ ಹೆಗಲ ಮೇಲೆ ಮಲಗಿಸ್ಕೋತಾನೆ. ಆ ಕಿಲ್ಲರ್ನ ಹಿಡಿಯೋಣ ಅಂತ ನಾನು ಆಚೆ ಬಂದ್ರೆ ಅವನು ಹಿಂದಿನಿಂದ ನನ್ನ ಮೇಲೆ ಅಟ್ಯಾಕ್ ಮಾಡ್ದ. ರಚನಾ ಬಂದು ಚಾಕು ಹಿಡ್ಕೊಂಡ್ಬಿಟ್ರು, ಅವ್ರ ಕೈ ಕುಯ್ಕೊಂಡ್ರು ಅಂತಾನೆ ಜೀವ. ಅದು ಹೇಗೆ ಜೀವ, ಇಷ್ಟೆಲ್ಲ ಸೆಕ್ಯೂರಿಟಿನ ಬ್ರೇಕ್ ಮಾಡ್ಕೊಂಡು ಮನೆಯೊಳಗೆ ಬಂದು ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅಂತಾನೆ ಬಾಲ. ಎಷ್ಟು ಜನ ಇದ್ರು ಅಂತ ಈಶ್ವರ್ ಚಂದ್ರ ಅಂದಾಗ ಒಬ್ರು ಇಬ್ರು ಗೊತ್ತಾಗ್ಲಿಲ್ಲ, ತಪ್ಪಿಸ್ಕೊಂಡ್ರು ಅಂತಾನೆ ಜೀವ. ನೀನೇನಾದ್ರೂ ಅವನ್ ಮುಖ ನೋಡಿದ್ಯಾ ಅಂತಾನೆ ಬಾಲ. ಇಲ್ಲ ಮಗ, ಮಾಸ್ಕ್ ಹಾಕೊಂಡಿದ್ರು ಅಂತಾನೆ ಜೀವ. ಮಾಸ್ಕ್ ಹಾಕಿದ್ದಾರೆ, ಸೆಕ್ಯೂರಿಟಿನ ಅಮರ್ಸಿದ್ದಾರೆ, ಮನೆ ಬಾಗಿಲು ತೆಗ್ದಿತ್ತ ಅವ್ನು ತಪ್ಪಿಸ್ಕೊಂಡು ಹೋಗುವಾಗ ಅಂತಾನೆ ಬಾಲ. ತೆಗ್ದಿತ್ತು, ಕರೆಂಟ್ ಹೋಗಿತ್ತು, ಅವ್ರು ತಪ್ಪಿಸ್ಕೊಂಡ ನಂತರ ವಾಪಸ್ ಕರೆಂಟ್ ಬಂತು ಅಂತಾನೆ ಜೀವ. ಹಾಗಿದ್ರೆ ಕೋಟೆ ಬಾಗಿಲು ಒಳಗಡೆಯಿಂದಲೇ ಓಪನ್ ಆಗಿದೆ ಅಂತಾನೆ ಬಾಲ. ಏನ್ ಹೇಳ್ತಿದ್ಯಾ ಬಾಲ ಅಂತಾರೆ ಈಶ್ವರ್ ಚಂದ್ರ. ಆ ಮಾಸ್ಕ್ ಮ್ಯಾನ್ ಬರೀ ಕಿಲ್ಲರ್ ಆಗಿದ್ರೆ ರಚನಾನು ಜೀವನು ಯಾಕೆ ಟಾರ್ಗೆಟ್ ಮಾಡ್ಬೇಕು? ಅದ್ರಲ್ಲೂ ಈ ಮನೆ ಜಿಯೋಗ್ರಫಿ ಅವನಿಗೆ ಗೊತ್ತಿದೆ. ಜೀವ ಇದೇ ರೂಮಲ್ಲಿ ಇದ್ದಾನೆ ಅಂತ ಅವನಿಗೆ ಎಕ್ಸಾಕ್ಟ್ ಆಗಿ ಗೊತ್ತಿದೆ ಅಂದ್ರೆ ಈ ಮಾಸ್ಕ್ ಮ್ಯಾನ್ ಹೇಗೆ ಪ್ಲಾನ್ ಮಾಡ್ದ? ಒಂದ್ ಬೆಕ್ಕು ಮ್ಯಾವ್ ಅಂದ್ರೂ ಯಾರದ್ದು ಆ ಬೆಕ್ಕು ಅಂತ ಓಡಿ ಬರೋ ಈ ಮನೆಯವ್ರು ಇಷ್ಟು ಗದ್ಲ ಕೇಳಿದ್ರು ಯಾರು ಕಾಣ್ತಿಲ್ಲ ಅಂತಾನೆ ಬಾಲ. ಸಹಾಯಕ್ಕೆ ಬರ್ಲಿ ಅಂತ ನಾನು ಎಲ್ರ ರೂಮ್ ಬಾಗಿಲು ತೆರೆದೆ, ಆದ್ರೆ ಯಾರು ಮನೇಲಿ ಇಲ್ಲ ಅಂತಾರೆ ಈಶ್ವರ್ ಚಂದ್ರ. ಎಲ್ರು ಒಟ್ಟಿಗೆ ಟ್ರಿಪ್ ಹೋಗಿದಾರ ಹೇಗೆ ನೋಡ್ತೀನಿ ಅಂತ ಬಾಲ ಈಚೆ ಬಂದು ಹಾಲ್ ನಲ್ಲಿ ನಿಂತಿರ್ತಾನೆ. ಆಗ ದೇವಿ ಮನೆ ಹೊರಗಡೆಯಿಂದ ಒಳಗಡೆ ಬಂದು ಬಾಲ, ಇದೇನು ಇಷ್ಟೊತ್ತಲ್ಲಿ ಇಲ್ಲಿ ನಿಂತಿದ್ದೀರಾ, ನಿದ್ರೆ ಬರ್ಲಿಲ್ವಾ ಅಂತಾಳೆ. ನೀವು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ರಿ ಅಂತಾನೆ ಬಾಲ. ಒಂದು ಎಮರ್ಜೆನ್ಸಿ ಇತ್ತು, ಹೋಗಿದ್ದೆ ಅಂತಾಳೆ ದೇವಿ. ಅದ್ ಹೇಗ್ರಿ, ಮನೆಯವರು ಎಲ್ರಿಗೂ ಒಂದೇ ಸಲಕ್ಕೆ ಒಂದೇ ಟೈಮ್ಗೆ ಎಮರ್ಜೆನ್ಸಿ ಬರುತ್ತೆ ಅಂತಾನೆ ಬಾಲ. ವಾಟ್ ಯು ಮೀನ್, ಯಾರು ಇಲ್ವಾ ಇಲ್ಲಿ ಅಂತಾಳೆ ದೇವಿ. ನಾವು ಈಶ್ವರ್ ಚಂದ್ರ ಅವ್ರು ಬಿಟ್ರೆ ಯಾರು ಇಲ್ಲ ಅಂತಾನೆ ಬಾಲ. ಹೌದಾ ಅಂತಾಳೆ ದೇವಿ. ಈ ಮನೆ ವಾಸ್ತುನೇ ಸರಿ ಇಲ್ಲ ಅನ್ಸತ್ತೆ, ಯಾರನ್ನು ನೆಮ್ಮದಿಯಾಗಿರೋದಿಕ್ಕೆ ಬಿಡೋದಿಲ್ಲ ಅನ್ಸತ್ತೆ. ಮೊದ್ಲಿಗೆ ನನ್ನ ತಂಗಿ ನೆಮ್ಮದಿನ ಕಿತ್ಕೊಂಡು ಅವಳನ್ನ ಮುಗಿಸ್ತು, ಆಮೇಲೆ ಜಗದೀಶ್ ಮಾವನ ಮುಗಿಸ್ತು, ಈಗ ಅವ್ರ ಕೆಟ್ಟ ದೃಷ್ಟಿ ರಚನಾ ಮೇಲೆ ಬಿದ್ದಿದೆ ಅಂತಾನೆ ಬಾಲ. ಬಾಲ ಏನ್ ಹೇಳ್ತಿದ್ದೀರಾ, ಅತ್ತಿಗೆಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತಾಳೆ ದೇವಿ. ರಚನಾ ಮೇಲೆ ಇವತ್ತು ಮರ್ಡರ್ ಅಟೆಂಪ್ಟ್ ಆಗಿದೆ, ಇಬ್ರು ಬಂದಿದ್ದಾರೆ, ದೇವ್ರೆ ದಯೆಯಿಂದ ಏನೂ ಆಗಿಲ್ಲ, ಕೈಗೆ ಸ್ವಲ್ಪ ಏಟಾಗಿದೆ ಅಷ್ಟೇ ಅಂತಾನೆ ಬಾಲ. ಆಗ ಅತ್ತಿಗೆ ಅಂತ ದೇವಿ ಓಡಿ ಬಂದು ಸಂಜೀವಣ್ಣ ಅತ್ತಿಗೆ ಮೇಲೆ ಅಟ್ಯಾಕ್ ಆಯ್ತಂತೆ ಅಂತಾಳೆ. ಆಗ ಡಾಕ್ಟರ್ ಬಂದು ಹೆದರ್ಕೊಳ್ಳುವಂಥದ್ದು ಏನಾಗಿಲ್ಲ, ತರ್ಚಿ ಸ್ವಲ್ಪ ಗಾಯ ಆಗಿದೆ, 2-3 ದಿನದಲ್ಲಿ ರಿಕವರಿ ಆಗ್ತಾರೆ, ಇಂಜೆಕ್ಷನ್ ಮಾಡಿದ್ದೀನಿ, ಕೆಲವು ಮಾತ್ರೆನ ಬರ್ದಿದ್ದೀನಿ, ಫಾಲೋ ಮಾಡಿ. ಅಟ್ಯಾಕ್ ಆದ ಶಾಕ್ಗೆ ಪ್ರಜ್ಞೆ ತಪ್ಪಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ರಿಕವರ್ ಆಗ್ತಾರೆ, ನೀವು ಗಾಬರಿ ಆಗಬೇಡಿ. ಸಾಮಾನ್ಯವಾಗಿ ಇಂಥ ಕೇಸಲ್ಲಿ ಮೊದಲು ಪೊಲೀಸ್ ಕಂಪ್ಲೇಂಟ್ ನೀಡಬೇಕು, ಆಮೇಲೆ ನಾವು ಬಂದು ಪೇಷಂಟ್ನ ನೋಡೋದು. ಈಶ್ವರ್ ಚಂದ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಂದೆ, ನಾಳೆನೆ ಅಂತ ಡಾಕ್ಟರ್ ಹೇಳುವಾಗ ಸರಿ ಡಾಕ್ಟರ್ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ ಜೀವ. ಡಾಕ್ಟರ್ ಹೋಗ್ತಾರೆ. ರೂಮ್ ಒಳಗೆ ಬಂದು ರಚನಾ ತಲೆನ ಮುಟ್ತಾನೆ ಜೀವ. ಅಣ್ಣ ಗಾಬರಿ ಆಗ್ಬೇಡ, ಸರಿ ಹೋಗ್ತಾರೆ ಅಂತಾಳೆ ದೇವಿ. ದೇವಿ ನೀನ್ ಹೊರಗೆ ಹೋಗಿದ್ಯಾ ಅಂತಾನೆ ಜೀವ. ದೊಡ್ಡಮ್ಮನ್ ಮಾತ್ರೆ ಖಾಲಿಯಾಗಿತ್ತು, ತರಕ್ ಹೋಗಿದ್ದೆ ಅಂತಾಳೆ ದೇವಿ. ಅದನ್ನ ಆ್ಯಪಲ್ಲಿ ಆರ್ಡರ್ ಮಾಡ್ಬೋದಿತ್ತಲ್ವಾ ಅಂತಾನೆ ಬಾಲ. ರೆಸ್ಪಾನ್ಸ್ ಸಿಗ್ತಿರ್ಲಿಲ್ಲ, ಅದಕ್ಕೆ ನಾನು ಹೋದೆ ಅಂತಾಳೆ ದೇವಿ. ಆಗ ದೇವಿಗೆ ರೂಮಲ್ಲಿ ಬಿದ್ದಿರೋ ಶರ್ಟ್ ಬಟನ್ ಕಾಣಿಸುತ್ತೆ. ಆಗ ಕೃಷ್ಣನ ಹತ್ರ ನಾಟಕ ಮಾಡ್ತಾ ಬಟನ್ನ ಅಲ್ಲಿಂದ ಎತ್ಕೊಂಡು, ಅಣ್ಣ ಅತ್ತಿಗೆಗೆ ಹಾಲ್ ಬೇಕಿದ್ರೆ ಹೇಳು, ನಾನು ದೊಡ್ಡಮ್ಮಂಗೆ ಮಾತ್ರೆ ಕೊಡ್ತೀನಿ ಅಂತ ಹೋಗ್ತಾಳೆ ದೇವಿ. ದೇವಿ ಬಟನ್ ಎತ್ಕೊಳ್ಳುವಾಗ ಜೀವ ಅದನ್ನ ನೋಡಿರ್ತಾನೆ.
ಬಾಲ ನೀನ್ ಇಲ್ಲೇ ಇರು ಬಂದೆ ಅಂತ ಜೀವ ದೇವಿನ ಫಾಲೋ ಮಾಡ್ತಾನೆ. ಈಚೆ ಭಾಮಿನಿ ಹೊರಗಡೆ ಕನಕಾಂಬರಿ ಹತ್ರ ಅಕ್ಕ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ರಿ ಅಂತಾಳೆ. ಹಳೆ ಫ್ರೆಂಡ್ ಸಿಕ್ಕಿದ್ಲು, ಕಿಟ್ಟಿ ಪಾರ್ಟಿ ಇದೆ ಬಾ ಅಂದ್ಲು, ಅದಕ್ಕೆ ಹೋಗಿದ್ದೆ. ಇಷ್ಟೊತ್ತಲ್ಲಿ ಹೊರಗಡೆ ನೀನೇನ್ ಮಾಡ್ತಿದ್ಯಾ ಅಂತಾರೆ ಕನಕಾಂಬರಿ. ನಿದ್ದೆ ಬರ್ಲಿಲ್ಲ, ವಾಕ್ ಮಾಡ್ತಿದ್ದೆ. ಸರಿ ಬನ್ನಿ ಹೋಗೋಣ ಅಂತ ಇಬ್ರು ಒಳಗ್ ಬಂದು ಮೇಲೆ ಹೋಗ್ಬೇಕು ಅನ್ನುವಾಗ ಈಶ್ವರಚಂದ್ರ ಅವ್ರಿಬ್ರನ್ನ ಕರೆದು ಬನ್ನಿ ಇಲ್ಲಿ ಅಂತಾರೆ. ನಡುರಾತ್ರಿಲಿ ಎಲ್ಲಿಗೆ ಹೋಗಿದ್ರಿ? ಅದು ಮನೇಲಿ ಇಷ್ಟೆಲ್ಲ ಗಲಾಟೆ ನಡೀತಿದೆ, ನಾವು ಸೇಫ್ ಆಗಿಲ್ಲ ಭಾಮಿನಿ, ನಾವು ಡೇಂಜರ್ ಝೋನ್ ಅಲ್ಲಿ ಇದ್ದೀವಿ. ರಚನಾ ಮೇಲೆ ಯಾರೋ ಟಕ್ ಮಾಡಿದ್ದಾರೆ, ಯಾರು ಅಂತ ಕಂಡಿಡಿಯೋಕೆ ಸಂಜೀವ ಬಹಳ ಪ್ರಯತ್ನ ಪಟ್ಟನಂತೆ, ಆದ್ರೆ ಅವ್ರು ತಪ್ಸ್ಕೊಂಡ್ ಬಿಟ್ಟ ಅಂತಾನೆ ಈಶ್ವರಚಂದ್ರ. ಸತ್ತೋದ್ಲ ಆಗಿದ್ರೆ ಅಂತಾಳೆ ಭಾಮಿನಿ. ಭಾಮಿನಿ ಅಂತ ಕೂಗ್ತಾರೆ ಈಶ್ವರಚಂದ್ರ. ಮುಖ ನೋಡಿದ್ನಂತ ಅಂತಾರೆ ಕನಕಾಂಬರಿ. ಮಾಸ್ಕ್ ಹಾಕಿದ್ನಂತೆ. ಎಲ್ಲಿ ಹೋಗಿದ್ರಿ ಅಂತಾರೆ ಈಶ್ವರಚಂದ್ರ. ಪಕ್ಕದ ದೇವಸ್ಥಾನದಲ್ಲಿ ಹರಿಕತೆ ಓದ್ತಿದ್ರು, ನಾವಿಬ್ರು ಅಲ್ಲಿಗೆ ಹೋಗಿದ್ವಿ ಅಂತಾರೆ ಕನಕಾಂಬರಿ. ಇಬ್ರು ಅಲ್ಲಿಂದ ಹೋಗ್ತಾರೆ. ಜೀವ ದೇವಿ ಹಿಂದೆ ಬಂದು ನಿನ್ ಕೈನಲ್ಲಿ ಏನಿದೆ ತೋರ್ಸು, ನಮ್ ರೂಮಿಂದ ಏನ್ ತಂದೆ ಅಂತಾನೆ. ಏನೂ ಇಲ್ಲ ಅಂತಾಳೆ ದೇವಿ. ಆಗ ಸಿಟ್ಟಿಂದ ಜೀವ ದೇವಿ ನಡೀತಿರೋದನ್ನೆಲ್ಲ ನೋಡಿ ಮೊದಲೇ ಸೈಕ್ ಆಗಿದ್ದೀನಿ, ಸುಮ್ನೆ ಟೆನ್ಷನ್ ಕೊಡದೆ ಕೈನಲ್ಲಿರೋದನ್ನ ತೋರ್ಸು ನನ್ಗೆ ಅಂತಾನೆ. ಆಗ ದೇವಿ ಕೈನಲ್ಲಿರೋ ಬಟನ್ನ ತೋರಿಸ್ತಾಳೆ. ಇದನ್ಯಾಕೆ ತಗೊಂಡಿದ್ಯಾ ಅಂತಾನೆ ಜೀವ. ಅತ್ತಿಗೆ ಮೇಲೆ ಅಟ್ಯಾಕ್ ಮಾಡೋಕ್ ಬಂದಿದ್ರಲ್ಲ, ಅವ್ರು ಬಟನ್ ಇರ್ಬಹುದು ಅಂತ ತಗೊಂಡೆ, ಹೋಗ್ತಾ ಇದ್ದೆ ಅಂತಾಳೆ. ಅದನ್ನ ನನಗೆ ಹೇಳ್ಬಹುದಿತ್ತಲ್ವಾ, ಅದನ್ನ ಕದ್ದು ಮುಚ್ಚಿ ಯಾಕೆ ತಗೊಂಡು ಹೋಗ್ತಿದ್ಯಾ ಅಂತಾನೆ ಜೀವ. ಕದ್ದು ಮುಚ್ಚಿ ತಗೊಂಡೋಗ್ತಿಲ್ಲ ಅಂತಾಳೆ ದೇವಿ. ನೀನ್ ಮಾಡ್ತಿರೋದಕ್ಕೆ ಹೆಸರೇನು ಅಂತಾನೆ ಜೀವ. ಅಣ್ಣ, ಅಟ್ಯಾಕರ್ಸ್ ಹೊರಗಿನವರಲ್ಲ, ಮನೆಯವರು. ಈ ಯುನಿಕ್ ಬಟನ್ ಎಲ್ಲೋ ಕಂಡಂಗಿದೆ, ಅದು ಯಾರ್ದು ಅಂತ ನೋಡಕ್ಕೆ ತಗೊಂಡ್ ಬಂದೆ ಅಂತಾಳೆ ದೇವಿ. ಯಾರ ಮೇಲೆ ಅನುಮಾನ ಇದೆ ಹೇಳು ಅಂತಾನೆ ಜೀವ. ನೆನ್ಪ್ ಬರ್ತಿಲ್ಲ ಅಂತಾಳೆ ದೇವಿ. ನನ್ನ ಹೆಂಡತಿ ಮೇಲೆ ಅಟ್ಯಾಕ್ ಆಗಿದೆ, ನೆನ್ಪ್ ಮಾಡ್ಕೊ ಅಂತಾನೆ ಜೀವ. ಆಗ ದೇವಿ ಯೋಚನೆ ಮಾಡ್ತಾ, ಆ ಶರ್ಟ್ ಬಟನ್ ನನ್ಗೆ ರಾಣದ್ದು ಅನಿಸ್ತಿದೆ ಅಂತಾಳೆ ದೇವಿ. ಈಚೆ ಕೃಷ್ಣ ಅಮ್ಮನ ಹತ್ರ ಕೂತ್ಕೊಂಡು ಕಳೆದಿರೋದನ್ನೆಲ್ಲ ನೆನ್ಪು ಮಾಡ್ಕೋತಾ ಅಲ್ಲಿಂದ ಎದ್ದು ಗಣಪತಿ ಹತ್ರ ಬಂದು ಗಂಪ ದೇವಿ ಹೇಳ್ತಾನೆ ಇದ್ರು ಈ ಮನೆಗ್ ಬರೋದ್ ಬೇಡ ಅಂತ, ನಾವು ಕೇಳಲಿಲ್ಲ, ಅದಕ್ಕೆ ನೋಡು ಇಲ್ಲಿ ಏನೇನೋ ಆಗ್ತಿದೆ. ಗಂಪ, ಬೇಬಿಗೂ ಅಮ್ಮಂಗೂ ತುಂಬಾ ಎನಿಮಿಸ್ ಇದ್ದಾರೆ ಈ ಮನೇಲಿ, ನೀನೇ ಅವರಿಬ್ರನ್ನ ಕಾಪಾಡ್ಬೇಕು ಅಂತ ಬಿಡ್ಕೋತಾಳೆ. ಆಗ ರಚನಾ ಕಣ್ಬಿಟ್ಟು ಕೈನ ನೋಡ್ತಾಳೆ. ಅಮ್ಮ ಅಂತ ಕೃಷ್ಣ ರಚನಾ ಹತ್ರ ಬಂದು ಅವಳಿಗೆ ನೀರನ್ನ ಕುಡಿಸ್ತಾಳೆ. ನಂತರ ಅಳ್ತಾಳೆ. ನೋಡು ಕಂದಮ್ಮ, ಅಮ್ಮಂಗೆ ಏನು ಆಗಿಲ್ಲ, ಆಳ್ಬೇಡ ಅಂತ ರಚನಾ ಕೃಷ್ಣನ ತಪ್ಕೋತಾಳೆ. ಈಚೆ ಜೀವ ರಾಣ ರೂಮ್ಗೆ ಬರ್ತಾನೆ. ದೇವಿ ಏನು ಅವನ ಹಿಂದೆನೆ ಬರ್ತಾಳೆ. ಭಾಮಿನಿ ಅವರಿಬ್ರನ್ನ ನೋಡ್ತಾಳೆ. ಜೀವ ವಾರ್ಡ್ರೋಬ್ನ ತೆಗೆದು ಅವನ್ ಶರ್ಟ್ನೆಲ್ಲ ತೆಗೆದು ಕೆಳಗೆ ಹಾಕ್ತಾನೆ. ಅದನ್ನ ನೋಡಿದ ಭಾಮಿನಿ, ರಾಣ ರೂಮಲ್ಲಿ ಏನು ಹುಡುಕ್ತಿದ್ದಾರೆ ಇವರಿಬ್ರು, ಇಲ್ಲದೆ ಇರೋ ಟೈಮಲ್ಲಿ ಅವನು ಅಂತ ನೋಡುವಾಗ ರಾಣ ಬಂದು, ಚಿಕ್ಕಮ್ಮ ನೀವ್ಯಾಕೆ ಇಲ್ಲಿ ನನ್ನ ರೂಮ್ ಹತ್ರ ನಿಂತಿದ್ದೀರಾ ಅಂತಾನೆ. ರಾಣ, ನಿನ್ ರೂಮಲ್ಲಿ ಜೀವನು ದೇವಿನೋ ಅದೇನೋ ಹುಡುಕ್ತಿದ್ದಾರೆ ನೋಡು ಅಂತಾರೆ ಭಾಮಿನಿ. ಆಗ ರಾಣ ಬಂದು, ಬ್ರೋ ನನ್ನ ರೂಮಲ್ಲಿ ಏನ್ ಮಾಡ್ತಿದ್ದೆ ನೀನು ಅಂತಾನೆ. ಎಲ್ಲಿ ಹೋಗಿದ್ದೆ ನೀನು ಅಂತಾನೆ ಜೀವ. ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ನನ್ನ ಅಬ್ಸೆನ್ಸ್ ಅಲ್ಲಿ ನನ್ನ ರೂಮಲ್ಲಿ ಏನ್ ಹುಡುಕ್ತಿದ್ಯಾ ನೀನು ಅಂದು ನನ್ ಪರ್ಮಿಷನ್ ಇಲ್ದೇನೆ ಅಂತಾನೆ ರಾಣ. ನನ್ನ ಮತ್ತೆ ನನ್ನ ಹೆಂಡತಿ ಮೇಲೆ ಮರ್ಡರ್ ಅಟೆಂಪ್ಟ್ ಆಯ್ತು, ನಾನು ರಚನಾನ ಡಿಪೆಂಡ್ಸ್ ಮಾಡುವಾಗ ಅಟ್ಯಾಕರ್ಸ್ ಬಟನ್ ಕಿತ್ಕೊಂಡ್ ಬಂತು, ಅದೇ ಇದು ನಿನ್ ಶರ್ಟ್ ಬಟನ್ ಅಂತ ಡೌಟ್ ಆಯ್ತು, ಅದಕ್ಕೆ ಬಂದು ಹುಡುಕ್ತಿದ್ದೆ, ನಿಂದ ಇದು ಅಂತಾನೆ ಜೀವ. ಅಲ್ಲ, ಕ್ವಶನ್ ಮಾಡ್ತಾ ಇರೋ ಸ್ಟೈಲ್ ನೋಡಿದ್ರೆ ನಾನೇ ಅಟ್ಯಾಕರ್ ಅಂತ ಡಿಸೈಡ್ ಮಾಡಿರೋ ಹಾಗಿದೆಯಲ್ಲ ಅಂತಾನೆ ರಾಣ. ನಾನು ಮುಂಚೆನೆ ಹೇಳಿದ್ದೀನಿ, ನಿಮ್ಮಿಂದ ನನಗೆ ಎಷ್ಟೇ ಕಷ್ಟ ಬಂದ್ರು ನಾನು ಅನುಭವಿಸ್ತೀನಿ, ಆದ್ರೆ ನನ್ನ ಹೆಂಡತಿ ಮಕ್ಳು ತಂಟೆಗೇನಾದ್ರೂ ಬಂದ್ರೆ ಮುಲಾಜಿಲ್ಲ, ಮುಹೂರ್ತ ಇಟ್ಬಿಡ್ತೀನಿ ಅಂತ ಹೇಳ್ತಾನೆ ಜೀವ. ನೀನ್ ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡಿ ಈ ಕನ್ಕ್ಲೂಷನ್ಗೆ ಬರ್ತಿದ್ಯೋ ನನಗೆ ಗೊತ್ತಿಲ್ಲ, ಬಟ್ ಇದಕ್ಕೂ ನನ್ಗೆ ಯಾವ ಕನೆಕ್ಷನ್ ಇಲ್ಲ. ಈ ಬಟನ್ ನನ್ನ ಶರ್ಟ್ ಇಂದ ಅಲ್ಲ ಅಂತಾನೆ ರಾಣ. ಇದು ಕಪಿಲ್ ಶರ್ಟ್ ಬಟನ್ ಇದ್ದಂಗಿದೆ ಅಂತಾರೆ ಭಾಮಿನಿ. ಆಗ ಜೀವ ಅಲ್ಲಿಂದ ಸೀದಾ ಕಪಿಲ್ ರೂಮ್ಗೆ ಬರ್ತಾನೆ. ಆಗ ಕಪಿಲ್, ನೀನೇನೋ ಇಲ್ಲಿ ಅಂತಾನೆ. ಆಗ ವಾರ್ಡ್ರೋಬ್ ಓಪನ್ ಮಾಡಿ ಶರ್ಟ್ ನ ನೋಡ್ತಾನೆ. ಆಗ ರಾಣ, ಭಾಮಿನಿ, ದೇವಿ ಅಲ್ಲಿಗೆ ಬರ್ತಾರೆ. ಅಣ್ಣ, ಇವನು ಸೈಕೋ ಆಗಿದಾನ, ನನ್ನ ಬಟನ್ ಅಲ್ಲೇ ಯಾಕೆ ಚೆಕ್ ಮಾಡ್ತಿದ್ದಾನೆ ಅಂತಾನೆ ಕಪಿಲ್. ಸಂಜೀವ, ಕಪಿಲ್ಗೂ ಅಟ್ಯಾಕ್ಗೂ ಯಾವ ಸಂಬಂಧನೂ ಇಲ್ಲ, ಇಷ್ಟೊತ್ತು ಅವ್ನು ನನ್ನ ಜೊತೆಲಿದ್ದ ಅಂತಾನೆ ರಾಣ. ಯಾವ ಅಟ್ಯಾಕು, ಏನ್ ಅಟ್ಯಾಕು ಅಂತಾನೆ ಕಪಿಲ್. ಅಣ್ಣನ ಮೇಲೆ ಅತ್ತಿಗೆ ಮೇಲೆ ಯಾರೋ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತಾಳೆ ದೇವಿ. ಕಪಿಲ್ ಕೊಲೆ ಮಾಡೋಕೆ ಬಂದಿದ್ನಲ್ಲ, ಅವನ್ ಶರ್ಟ್ ಇಂದ ಬಟನ್ ಸಿಕ್ತಂತೆ, ಅದು ನಿಂದೆ ಆಗಿರಬಹುದು ಅಂತ ಸಂಜೀವನಿಗೆ ಅನುಮಾನ ಅಂತಾರೆ ಭಾಮಿನಿ. ಏನು ಅನುಮಾನನ? ಏಯ್ ತಲೆ ಕೆಟ್ಟಿದೆ ನಿನ್ಗೆ, ಅಲ್ಲಿ ಯಾವನು ಬಂದು ಏನು ಮಾಡಿದ್ದಕ್ಕೆ ಇವನು ನನ್ನ ರೂಮ್ ಚೆಕ್ ಮಾಡ್ತಾನಂತೆ, ಏಯ್ ಹೋಗೋ ಇಲ್ಲಿಂದ ಅಂತಾನೆ ಕಪಿಲ್. ಆಗ ಅವನ್ನ ತಳ್ಳಿ ಹತ್ರ ಬಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತಾನೆ ಜೀವ. ಸಂಜೀವ, ದಿಸ್ ಈಸ್ ರೆಡಿಕ್ಯುಲಸ್, ನಿನ್ ಕಂಡ್ರೆ ನಮ್ಗೆ ಆಗೋದಿಲ್ಲ, ದಟ್ ಡಸಂಟ್ ಮೀನ್ ನಿನ್ ಕೊಲ್ಲೋಕೆ ನಾವು ಟ್ರೈ ಮಾಡಿದೀವಿ ಅಂತ ಅಂತಾನೆ ರಾಣ. ಆಗ ಅವನ ಶರ್ಟ್ ಬಟನ್ ಅದು ಮ್ಯಾಚ್ ಆಗತ್ತೆ. ಶರ್ಟ್ ನ ತೆಗೆದು ಸೇಮ್ ಬಟನ್ ಮಿಸ್ ಆಗಿದೆ ನೋಡು ಅಂತಾನೆ ಜೀವ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.